ఎవరి పేరు మీద ఖాతా? అది వాళ్ళ పేరు మీద ఉంది సార్. చనిపోయింది. ಆಕೆ ಸತ್ತೋಗಿದ್ದಾಳಂತ ಆಕಿನ ಹೆಸರು ಮೇಲೆ ಇದೆ. ಈ ಮಕ್ಕಳೇ అది ఈ కేసు నువ్వు ఖాతాని నీ పేరు నుంచి చేపించుకో. కార్పొరేషన్ నుంచి నేను కట్టించేస్తాను. సరేనా? ఎప్పుడు వచ్చి కలుస్తానండి? 9 తారీఖు పైన అక్క నాకు ఆ పేపర్లు ఏమిటో నాకు జెరాక్స్ ఏం లేదు, వీళ్ళకి ఆధారం లేదు. నీ పేరు మీద చేపించుకో. సీఎం పేరు మీద చేపించుకోవను, ಕಾರ್ಪೊರೇಷನ್ నుంచి చేసిస్తాను. సరేನಾ? ಪಟ್ಟ ಏಮನ್ನು ఉంటే ಜೆರಾಕ್ಸ್. ಸರ್ ಭರತ್ ರೆಡ್ಡಿ ಬಂದಿದ್ರು, ಕೇಳಿವಿ ಮನೆ ಕಟ್ಸ್ಕೊಡ್ರಿ ಸರ್, ನಮ್ಗೆ ಮನೆ ಇಲ್ಲ, ತಾಯಿ ಸತ್ತು ಹೋಗ್ಯಾಳ, 3 ಮಕ್ಕಳು ಇದಾರೆ ಸರ್, ಮನೆ ಬಿದ್ದೋಗೈತೆ ಅಂತ ಹೇಳಿ. ಅದೇ ಸರ್ ಕಟ್ಕೊಡ್ತೀವಿ ಅಂದಿರಿ ಸರ್. ಸರ್ ಏನಿಲ್ಲ, ಮನೆ ಇಲ್ಲ, ತಾಯಿ ಇಲ್ಲ, ಸತ್ತೋಗ್ಯಾಳ, 3 ಮಕ್ಕಳು ಇದಾರೆ ಅಂತ ಹೇಳಿನಿ, ಕಟ್ಕೊಡ್ರಿ ಸರ್ ಅಂತೇಳಿ ಕಾರ್ಪೊರೇಷನ್ ಮಾಡಿಸಿ ಕಟ್ಕೊಡ್ತೀವಮ್ಮ, ನೀವು ಮಂತಕ್ಕೆ ಬಾ ಅಂದಾರ. ಮೂವತ್ತೇಳನೇ ವಾರ್ಡಲ್ಲಿ 2 ಕೋಟಿ ರೂಪಾಯಿ, ಮತ್ತೆ 38ನೇ ವಾರ್ಡಲ್ಲಿ ಒಂದು 2 ಕೋಟಿ ರೂಪಾಯಿ, ಮತ್ತೆ ಅಡಿಷನಲ್ ಆಗಿ CM ನಮ್ಮ ಸ್ಪೆಷಲ್ ಗ್ರಾಂಟ್ ಅಲ್ಲಿ ಮತ್ತೆ ಇನ್ನೊಂದು 2 ಕೋಟಿ ರೂಪಾಯಲ್ಲಿ ಆ ವಾರ್ಡ್ಗೆ ಒಂದು 4 ಕೋಟಿ ರೂಪಾಯಿ, ಈ ವಾರ್ಡ್ಗೆ ಒಂದು 4 ಕೋಟಿ ರೂಪಾಯಿ ಅನುದಾನದಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ಕೊಂತೀವಿ. ಕಿಚನ್ ಕಿಟ್ ಆದ್ರೆ ನಮ್ದು ನಾರ್ಮಲ್, ನಮ್ದು ಪರ್ಸನಲ್ ಟ್ರಸ್ಟ್ ಕಡೆಯಿಂದ ಅವಾಗ ಒಂದು 15 ವಾರ್ಡನ್ನು ಮುಗಿಸಿದ್ವಿ. ಇವೆಲ್ಲ ಪೆಂಡಿಂಗ್ ಇದ್ವು, ಸ್ವಲ್ಪ ಜನವರಿಯಿಂದ ನಾವು ಕಿಟ್ಗಳು ಹಂಚಕ್ಕಾಗೆಲ್ಲ ಬೇರೆ ಬೇರೆ ವಿಚಾರಗಳಿಂದ ಈಗ ಮತ್ತೆ ಶುರು ಮಾಡಿದ್ವಿ ಕಿಚನ್ ಕಿಟ್ಗಳನ್ನ. ಎಲ್ಲ ವಾರ್ಡ್ಗೆ ನಾವೇನು 1,20,000 ಮನೆಗಳು ನಾವು ತಲುಪಿಸ್ಬೇಕಂತ ಏನು ಇಂಟೆನ್ಷನ್ ಇಟ್ಕೊಂಡಿದ್ವಿ, 1,20,000 ಮನೆಗೆ ನಾವು ತಲುಪಿಸ್ತೀವಿ.